ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರನ್ನು ಹೈಕಮಾಂಡ್ ನಡೆಸಿಕೊಂಡ ರೀತಿಯನ್ನು ನಾವು ತೀವ್ರವಾಗಿ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದಿಂದ ಖಂಡಿಸ್ತೇವೆ. ಸುದೀರ್ಘವಾದ ಸೇವೆಯನ್ನು ಕಾಂಗ್ರೆಸ್ ಪಡೆದುಕೊಂಡು 2 ಸಾರಿ ಅಧಿಕಾರಕ್ಕೆ ಬಂದು ಕೇವಲ ಅವರಿಂದಲೇ ಒಬ್ಬ ಮಾಸ್ ಲೀಡರ್ ಆಗಿ ಕಾಂಗ್ರೆಸ್ ಪಕ್ಷವನ್ನ 2 ಸಾರಿ ಅಧಿಕಾರ ತಂತಹ ಒಬ್ಬ ನಾಯಕನನ್ನು ಹಠಾತ್ತಾಗಿ ನೀವು ಕೆಳಗಿಳಿಸಿ ಬೇರೆಯವರಿಗೆ ಅವಕಾಶ ಮಾಡಬೇಕು ಅಂತ ಹೇಳಿದ್ದು ಹೈಕಮಾಂಡ್ ನಾವು ತೀವ್ರವಾಗಿ ಖಂಡಿಸ್ತೇವೆ. ಈ ನಿರ್ಣಯ ಮಾಡಬಾರ್ದಾಯಿತು. ಈ ನಿರ್ಣಯ ಇಡೀ ಅಹಿಂದ ವರ್ಗಕ್ಕೆ ಹಾಗೂ ಕುರುಬ ಸಂಘಕ್ಕೆ ತುಂಬಾ ನೋವಾಗಿದೆ, ಅನ್ಯಾಯವಾಗಿದೆ. ಇನ್ನು ಈ ಅವಧಿಯಲ್ಲಿ 3 ವರ್ಷ ಆಗಿದೆ, ಇನ್ನು 2 ವರ್ಷ ಅವಧಿ ಇತ್ತು. ಅವರು 2 ವರ್ಷನ ಮುಂದುವರಿಸಬಹುದಾಗಿತ್ತು. ಇಂಥ ಒಬ್ಬ ಧೀಮಂತ ನಾಯಕನನ್ನ ಹಠಾತ್ತಾಗಿ ಕಡೆಗಣಿಸಬಾರದಾಗಿತ್ತು ಹೈಕಮಾಂಡ್ ಯಾವುದೇ ರೀತಿಯಿಂದ. ತಮಗೆಲ್ಲ ಗೊತ್ತಿದ್ದಂತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಬ್ಬ ಲೆಜೆಂಡ್, ಒಬ್ಬ ಸ್ಟಾಲ್ ವಾಟ್, ಇಂಥ ವ್ಯಕ್ತಿ ಇಡೀ ಪಕ್ಷದಲ್ಲಿ ಇಲ್ಲಿ ದೇಶದಲ್ಲಿ ಇಲ್ಲ. ಒಬ್ಬ ಮೋದಿ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ದೇಶದಲ್ಲಿ ಇರುವ ಒಬ್ಬೊಬ್ಬ ನಾಯಕ ಸಿದ್ದರಾಮಯ್ಯ. ಅವರ ಭಾಗ್ಯಗಳನ್ನು ನೋಡಿದಿರಿ, ಅವರ ಸೋಷಿಯಲ್ ಜಸ್ಟಿಸ್ ಅನ್ನು ನೋಡಿದಿರಿ ತಾವು. ಇಂಥ ಒಬ್ಬ ಭಾಗ್ಯಗಳನ್ನು ಕೊಟ್ಟಂತ ಧೀಮಂತ ನಾಯಕನನ್ನು ನೀವು ಹಠಾತ್ತಾಗಿ ಸೈಡ್ಗೆ ಸರಿಸಿದ್ದು ತುಂಬಾ ನೋವಾಗಿದೆ. ಅವರು ಈ ಅವಧಿಯಲ್ಲಿ ಕೊಟ್ಟಂತ ಭಾಗ್ಯಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇತರ ಎಲ್ಲಾ ರಾಜ್ಯಗಳಲ್ಲಿ ಅವರ ಭಾಗ್ಯಗಳನ್ನು ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಅಂಡ್ ಅಜಿತ್ ಶಾ ಆಲ್ಸೋ the main implementing is schemes everywhere in all over the India. ಇಂಥ ಒಬ್ಬ ನಾಯಕ. ಆಮೇಲೆ ಈ ಒಬ್ಬ ನಾಯಕ is always committed for the social justice and the uphold the Constitution of India. ಅಂಬೇಡ್ಕರ್ ಐಡಿಯಾಲಜಿಯನ್ನ ಎತ್ತಿಡುವಂತ ಒಬ್ಬ ಧೀಮಂತ ವ್ಯಕ್ತಿ ಇಡೀ ದೇಶದಲ್ಲಿ ಯಾರಿದ್ದರೆ ಅದು ಸಿದ್ದರಾಮಯ್ಯ ಮಾತ್ರ. ಐಡಿಯಾಲಜಿ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಎಲ್ಲಿ ಅಭದ್ರ ಆಗುತ್ತೆ ಎಂಬ ದಿಕ್ಕಿನಲ್ಲಿದ್ದಾಗ ಕೂಡ ಇಡೀ ರಾಜ್ಯಾದ್ಯಂತ ಚಳುವಳಿ ಮುಖಾಂತರ ಕೂಡ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಲವು ತೋರಿಸಿ ಇಡೀ ರಾಜ್ಯದಲ್ಲಿ ಬೆಂಬಲವನ್ನು ತೋರಿದಂತ ವ್ಯಕ್ತಿ ಒಬ್ಬ ಧೀಮಂತ ನಾಯಕ. ನಿಮಗೆಲ್ಲ ಗೊತ್ತು, ಸರ್ವರಿಗೂ ಸಮಪಾಲು. ಕಳೆದ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ 1 ಗಂಟೆಯಲ್ಲಿ ಅನ್ನ ಭಾಗ್ಯ ಎಂದು ಕಲಿಸಿದ ವ್ಯಕ್ತಿ ಇಡೀ ದೇಶದಲ್ಲಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಮಾತ್ರ. ಇನ್ನೊಬ್ಬ ನಾಯಕನನ್ನ, ಧೀಮಂತ ಲೀಡರ್ನ ನೀವು ಹಠಾತ್ತಾಗಿ ಸರಿಸಿದ್ರೆ ಮುಂದಿನ ಸ್ಥಿತಿ ಏನು, ಜನಾಂಗದ ಪ್ರಶ್ನೆ ಏನು? ಒಬ್ಬ ಅಹಿಂದ ನಾಯಕ ದೇಶದಲ್ಲಿ, ಇಡೀ ದೇಶದಲ್ಲಿ ಒಬ್ಬ ಅಹಿಂದ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಮಾತ್ರ. ಇದು ಅಹಿಂದಕ್ಕೆ ಮಾಡಿದ ಅನ್ಯಾಯ, ಕುರುಬ ಸಮಾಜಕ್ಕೆ ಮಾಡಿದ ಅನ್ಯಾಯ ಅಂತ ತಮ್ಮ ಇಷ್ಟಪಡ್ತೇನೆ. ನಮ್ಮ ಆಗ್ರಹ ಕೇವಲ ಇನ್ನು 2 ವರ್ಷ ಅವಧಿ ಇದೆ. ಈ ಅವಧಿಯನ್ನ ಹೈಕಮಾಂಡ್ ಮನಗಂಡು, ಸೀನಿಯರ್ ಲೀಡರ್ಸ್ ಮನಗಂಡು ಈ ಅವಧಿಯನ್ನು ನೀವು ಮುಂದುವರಿಸಬೇಕಂತ ನಾವು ನಿಮ್ಮ ಮೂಲಕ ಆಗ್ರಹಪಡಿಸ್ತೇನೆ.